ಪೂಜೆ ಮಾತ್ರ ಬೊಂಬಾಟಾಗಾಯ್ತು. ಎಲ್ಲ ನಿಮ್ಮ ಸಹಕಾರದಿಂದ ಅಳಿ ಅಂದ್ರೆ. ಮಾವ, ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯ್ತು. ಈ ಸಂದರ್ಭದಲ್ಲಿ ಸರ್ವಿಸ್ಗೆ ಅಂತ ಒಂದು ಒಳ್ಳೆ ಗಾಡಿ ಬಂದ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ನಮಸ್ಕಾರ ಸರ್. ಏನ್ ಶ್ರೀನಿವಾಸ್ ಅವ್ರ ಏನೋ ಮಾಡ್ತಾ ಇದ್ದೀರಿ? ಸರ್ ಅದು ಹೊಸದಾಗಿ ಒಂದು ಗರಾಜ್ ಶುರು ಮಾಡ್ತಾ ಇದ್ದೀವಿ ಸರ್, ಅದಕ್ಕೆ ಪೂಜೆ ಇಟ್ಕೊಂಡಿದ್ವಿ. ಅಲ್ಲ ಕಣ್ರಿ, ಪೂಜೆ ಮಾಡ್ತಾ ಇದ್ದೀರಾ, ನಮ್ಮನ್ ಕರೆದೇ ಇಲ್ವಲ್ಲ, ಎಲ್ಲ ನೀವೇ ಮಾಡ್ಕೊಂಬಿಟ್ರೆ ಹೇಗೆ? ಸರ್ ಅದು ಸಣ್ಣದಾಗಿ ಮನೆಯವರಷ್ಟೇ ಸೇರ್ಕೊಂಡು ಶುರು ಮಾಡೋಣ ಅಂತ ಪೂಜೆ ಇಟ್ಕೊಂಡಿದ್ವಿ ಸರ್. ತಗೊಳ್ಳಿ ಸರ್ ಸ್ವೀಟ್. ಚಿಕ್ಕದೋ ದೊಡ್ಡದೋ ದುಡಿದು ಬದುಕ್ತಾ ಇದ್ದೀರಲ್ಲ, ಅದೇ ದೊಡ್ಡ ವಿಷಯ. ನಿಮ್ಮಂತ ಮೆಕ್ಯಾನಿಕ್ ಸಿಗದೆ ಕಷ್ಟ ಶ್ರೀನಿವಾಸ್ ಅವರೇ. ನೀವು ಗ್ಯಾರೇಜ್ ಓಪನ್ ಮಾಡಿದ್ದು ಒಳ್ಳೇದೇ ಆಯ್ತು. ಥ್ಯಾಂಕ್ ಯು ಸರ್. ಏನೇನೋ ಕೆಲಸ ಮಾಡೋ ಬದಲು 25-30 ವರ್ಷ ಈ ಕೆಲಸ ಕೈ ಹಿಡಿದಿದೆ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಸರಿ ಹೋಗುತ್ತೆ ಅಂತ ಧೈರ್ಯದಿಂದ ಶುರು ಮಾಡ್ಬಿಟ್ಟಿದ್ದೀನಿ ಸರ್. ತಲೆ ಕೆಡ್ಸ್ಕೊಬಿಡಿ ಶ್ರೀನಿವಾಸ್ ಅವರೇ, ನಮ್ಮ ಡಿಪಾರ್ಟ್ಮೆಂಟ್ ವೆಹಿಕಲ್ನೆಲ್ಲ ನಿಮ್ಮ ಗ್ಯಾರೇಜ್ಗೆ ಸರ್ವಿಸ್ ಕೊಡೋಕೆ ಹೇಳ್ತೀನಿ. ಯಾಕೆ ಸ್ವಾಮಿ ಹಾಗೆ ನೋಡ್ತಾ ಇದ್ದೀರಿ? ದುಡ್ಡು ಗ್ಯಾರಂಟಿ ಬರುತ್ತೆ, ಭಯ ಪಡ್ಬೇಡಿ. ಥ್ಯಾಂಕ್ ಯು ಸರ್. ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ಹೀಗೆ ನಿಮ್ಮ ಸಹಕಾರ ನಮ್ಮ ಕಡೆ ಯಾವಾಗಲೂ ಇರಲಿ ಸರ್.